ಯಾರೂ ಇಲ್ಲ. ಅಲ್ಲೇ ಬೈಗತ್ತೆಲ್ಲ ಹೋಗಿರ್ತಾರೆ ಮನೆ ಕಡಿಕೆ. ಅಲ್ಲಿ ಅಡಿಕೆ ಗಿಡ ತಗೊಳೋದು ಪೈಪ್ ಹೊಡಾಕ್ಬೇಕು. ಅಲ್ಲಿ ಹೋಗ ಅಂತ ಪೈಪ್ ಹೊಡಾಕ್ಬಿಟ್ರೆ ನೀರು ಅವಾಗ ಸರಿಯಾಗಿ ಇಕ್ಕೆಂಬ್ತಾನೆ ನನ್ನ ಮಗ. ಅಲ್ಲ ಹೆಂಗನ ಅಯ್ಯ ಮುಂತಾಗೆ ನಾನು ಒಂದಿಷ್ಟು ನೀರನ್ನು ಬಿಡಿಸ್ಕೊಂಬ್ತಿದ್ದೆ. ಸಂಭು ಹಿಂಗೆ ಮುಂತಾಗ ನೋಡು ಅಂತ ಮುಂತಾಗ ಮಾತಾಡಿ ಹೆಂಗನ ಒಂದಿಷ್ಟು ನೀರು ಬಿಡಿಸ್ಕೊಂಬ್ತಿದ್ದೆ ಹೂವಿನ ಗಿಡಕ್ಕೆ. ಏನು ಮಾಡ್ತೀಯ? ಏ ನನ್ನ ಮಗ ಬೋರು ಲಪ್ಟಾಯಿಸ್ಕೊಬಿಟ್ಟು ನಮಗೇನು ಇಲ್ದಂಗೆ ಮಾಡ್ದೆ. ಕೇಳಕ್ಕೆ ಹೋಗಿಕ್ಕಿ ಒಂದು ನೀರು ಇಕ್ಕೆಂಬ್ತೀನಿ ಅಂತ ಇಪ್ಪಟ್ಟು ಇಕ್ಕೆ ಬೇಡ ಅಂತ ಅಂದ. ನಮಗೆ ಭಾಳ ತೊಂದರೆ ಐತಿ. ಹೂವಿನ ಗಿಡ ಬೆಳೆದ್ರೇನೆ ನಮಗೆ. ಹೂವಿನ ಗಿಡ ಹಾಕ್ಕೊಂಡಿದ್ದೀವಿ. ಹೂವಿನ ಗಿಡ ಹಾಕ್ಕೊಂಡು ಇವಾಗ ನಾವು ಹೂವಿನ ಗಿಡ ಹಾಕಿ ಇನ್ನೊಂದು ಗದ್ದೆ ಪೂರ್ತಿನ ಇವಾಗ ನೀರು ಬಿಡಲ್ಲ ಅಂದರೆ ಬಿಡಲ್ಲ. ನನ್ನ ಮಗ ಸರಿಯಾಗಿ ಮಾಡ್ತೀನಿ, ಪೈಪ್ ಹೊಡಾಕ್ತೀನಿ. ಹೊಡಾಕಿದ್ರೆ ಹಾಕ್ಯಂಬ್ಲಿ ಮೊನ್ನೆಲ್ಲ ಅಲ್ಲೆಲ್ಲ ಹೊಡಕಿದ್ದೆ, ಇವಾಗ ಇಲ್ಲೆಲ್ಲ ಹೊಡಾಕ್ತೀನಿ. ನನ್ನ ಮಗ ಬಂದು ಏನಿದು ಮಾಡ್ತಾ ಇದ್ದಾನೆ. ಅವರೇ ವಾಸಿ ಎಂಥರನಾಗಲಿ, ರಾಜಮ್ಮನೂ ಶಂಭುಲಿಂಗ ಅವರೇ ವಾಸಿ ಎಂಥರನಾಗಲಿ. ನೀವತ್ತು ನನ್ನ ಹೂವಿನ ಗಿಡ ಬೆಳ್ಕೊಂಬಕ್ಕೆಲ್ಲನ ನೀರು ಬಿಟ್ಟವ್ರಿ. ಅವರೇ ಬಿಟ್ಟಿರೋದು ಇವತ್ತು. ಸುಮ್ಮನೆ ಅನ್ಯಾಯ ಆಡಬಾರ್ದು, ಅವರೇ ಬಿಟ್ಟಿರೋದು. ನನ್ನ ಗದ್ದೆ ಪೂರ್ತಿ ಹಾಕಿದ್ದು ನೀವು ಒಣಗುತ್ತು ಬಿಡು ಅಂದ್ರೆ ಬಿಡಲ್ಲ ಅಂತಂದು ಅವತ್ತು. ಒಣಗ್ತಾ ಇದ್ದಾವೆ ಅಲ್ಲಿ ಹೂವಿನ ಗಿಡ ಒಣಗ್ತಾ ಇದ್ದಾವೆ ಅಂದಮೇಲೆ ಇವನು ಅಡಿಕೆ ಗಿಡ ಒಣಗಂಗೆ ಮಾಡ್ತೀನಿ ನಾನು. ಅದು ಕಾಮಲ್ಲ, ಎಲ್ಲ ಹೋಗ್ಯವ್ರಿ. ಇದೇನೋ ಐತನ ಕಿಟ್ಟ ಪರ್ಕೋಣ ಅದು ಇರೋಕ್ಕಿಲ್ಲ, ಎಲ್ಲ ಹೋಗೈತೇನೋ ಇವತ್ತು. ಅದೇನು ಇಲ್ಲ, ಎಲ್ಲೆಲ್ಲೋ ಇಲ್ಲ. ಇಲ್ಲ ಇಲ್ಲ, ಅದು ಇಲ್ಲ, ಯಾರೂ ಇಲ್ಲ, ಎಲ್ಲ ಹೋಗ್ಯವ್ರತ್ತ. ಇದನ್ನ ಒಡಾಕ್ಬೇಕು, ಒಂದು ಇದನ್ನ ಯಾತನ ತಕೊಂಡು ಒಡಾಕ್ಬೇಕಿಲ್ಲ. ಅಡಿಕೆ ಗಿಡ ತಗೊಳ್ಳೋದಲ್ಲ. ಅಡಿಕೆ ಗಿಡ ಒಣಗಂಗೆ ಮಾಡಬೇಕು. ಈ ನೀರುಳ್ಳಿ, ಟಮಾಟೆ ಹಣ್ಣು, ಬದನೆಕಾಯಿ ಇವೆಲ್ಲ ಏನು ದೊಡ್ಡ ದೊಡ್ಡದೇನಲ್ಲ, ಈ ದೊಡ್ಡ ದೊಡ್ಡದನ್ನ ಮುರಿಕ್ಬೇಕು ಮುಂದಾಗಿ. ಅಲ್ಲಿಂದ ನೀರು ಬರೋಕ್ಕಾಗಲ್ಲ. ಈ ಪೈಪ್ಲೈನ್ ಇಲ್ಲಿ ಪೈಪ್ ಹೊಡಾಕಿರೇನೆ ಆಗುತ್ತೆ. ಇಲ್ಲೊಂತ ಹೊಡಾಕಿ ಆಗೋ ಅಲ್ಲಂತ ಹೊಡಾಕ್ಬೇಕು. ಆಗೋ ಅಲ್ಲಿ ನೀರು ಬರುತ್ತಲ್ಲ ಅಲ್ಲೊಂತ ಹೊಡಾಕ್ಬೇಕು, ಇಲ್ಲೊಂತ ಹೊಡಾಕಿ. ಹಂಗಾದ್ರೆ ಇಲ್ಲಿಂದನೇ ಹೋಗೋದು ಹೊಸ ಅಡಿಕೆ ಗಿಡಕ್ಕೆ ಎಲ್ಲನ. ನನ್ನ ಮಗನೇ ಬಾರ. ಸಿದ್ಲಿಂಗ ತಿಳಿಯಲ್ಲಮ್ಮಾಗಿದ್ದ, ನನಗೆ ನೀರು ಬಿಡಲ್ಲ ಅಂತ ಇದ್ದಾನೆ. ಒಂದು 2 ದಿನ ಮಾರು ಬಿಟ್ಟು ಮಾಡಬೇಕು. ಹಂಗಾದ್ರೆ ಗೊತ್ತಾಗಲ್ಲ. ದಿನ ಮಾಡಿರೆ ಯಾರೋ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಒಂದು 2 ದಿನ ಬಿಟ್ಟು ಒಂದು 2 ದಿನ ಮಾಡಿರಿ ಎಲ್ಲ ವೆಟ್ಕವಿ ಪೈಪು ಹೊಡ್ಕೊಂಬ್ತಾ ಇದ್ದಾವೆ, ಲೀಕೇಜ್ ಆಗ್ತಾ ಇದ್ದಾವೆ ಅಂತ ಅನ್ಕೊಂಬ್ತಾರೆ. ಹಳೆ ಪೈಪಲ್ಲ ಹಚ್ಚೆಲ್ಲ ಹೊಡ್ಕೊಂಡಿವಿ ಅನ್ಕೊಂಬ್ತಾರೆ. ಒಂದು 2 ದಿನ ಬಿಟ್ಟು ಮಾಡ್ತೀನಿ. ಇಲ್ಲಿ ಹೇಳೋ ಬರಲ್ಲ, ಯಾರೂ ಬರಲ್ಲ. ನಾನು ನೋಡ್ತಾ ಇದ್ದೀನಿ. ಅವ್ರು ಬೇರೆ ಇಲ್ಗೆ ಹೋಗ್ತೀವಿ ಅಂತ ಹೇಳೋದ್ರು. ಕುಚಿಕ್ಕು, ಈ ನನ್ನ ಮಗ ಏನು ಮಾಡ್ತಾ ಇರೋದು? ಚಿಕ್ಕು, ಇವನೇ ಮಾಡ್ತಾ ಇರೋದು. ಈ ಅಲಂಡಿನೇ ಮಾಡ್ತಾ ಇರೋದು. ಅಲಂಡಿ ನನ್ನ ಮಗ ಸೆಡೆ ಸಿಗಿಬಿದ್ದ ಇವತ್ತು. ಸಿಗಿಬಿದ್ದು ತಡಿ ಇನ್ನು ನನ್ನ ಮಗು ಇದ್ದಾವೆ ಶೆಡೆ. ನನ್ನ ಮಗ ಶೆಡೆ ಹುಟ್ಟೊಲ್ಕ. ಎಂಥ ಕೆಲಸ ಮಾಡ್ತೈತೆ ನೋಡು. ನಾನು ಹೇಳಿಲ್ವಿ, ಅದಕ್ಕೆ ಇವನೇ ಮಾಡ್ತಾ ಇರೋದು. ನನಗೊಂದು ಅನುಮಾನ ಇತ್ತು. ಅವ್ನು ಹೂವಿನ ಗಿಡ ಎಲ್ಲ ಬೆಳ್ಕೊಂಬಂದು ನೀನು ನೀರು ಬಿಟ್ಟಿರೋದ್ರಾಗ ನಿಮ್ಮ ಅಣ್ಣ ನೀರು ಬಿಡಾನ. ನಿಮ್ಮ ಅಣ್ಣನ ಜೊತೆಗೆ ಅಲಂಡಿ ಒಂದಿಟ್ಟು ಬಂಗಾಳಿ ಮಾತಾಡ್ಕೊಂಡು ಅಲಂಡಿ ನೀರು ಬಿಡಿಸ್ಕೊಂಬೋದು. ಯಾವಾಗ ನೀನು ನೀರು ಬಿಡ್ದಂಗಾದ ಹೂವಿನ ಗಿಡ ಎಲ್ಲ ಒಣಗೋಗಕ್ಕೆ ಯಾವಾಗ ನಿಂತ್ಕೊಂಡ್ವಾ, ಅದಕ್ಕೇನೆ ಈ ಅಲಂಡಿ ನನ್ನ ಮಗಂದು ಇಂಥ ಅಲಂಡಿ ಕೆಲಸ ಮಾಡಕ್ಕೆ ನಿಂತ್ಕೊಂತು. ಅದಕ್ಕೆ ನಾನು ಹೇಳಿದ್ದು. ಎಲ್ಗ ಹೋಗ್ತೀವಿ ಬೋರ್ ಪಾಯಿಂಟ್ ಮಾಡೋದು ಐತಿ ಅಂತ ಹೇಳಿದ್ದು. ಈಗ ಸಿಗ ಬೀಳ್ತಾನೆ ನೋಡಿ ಕಾಳು ನನ್ನ ಮಗ. ಕಾಳ ನೋಡು ಒಡಕದ ಪೈಪ ಎಲ್ಲ ಕೊಯ್ತೀನಿ. ಎಲ್ಲ ಕೊಯ್ದು ಹೆಂಗೆ ನಾನೊಂದು ಶಾಖ ಇಕ್ಕೆಣಿ. ಎಕ್ಸೆಲ್ ಬ್ಲೇಡ್ ಇಕ್ಕೆಣಿ. ಕೊಯ್ದಾಕ್ತೀನಿ. ಎಲ್ಲ ಕೊಯ್ದೆಲ್ಲ ಜೋಡಿಸ್ಬೇಕು. ಎಲ್ಲ ನಾನು ಒಡೆದಾಕ್ತೀನಿ. ಕಲ್ ತಾಂಡಿ ಎತ್ತಾಕ್ತೀನಿ. ಒಂದು 6 ಕೋಲ್ ತರಬೇಕು. ಒಂದು 6 ಕೋಲ್ ತಂದು ಪಟ್ಟಮ್ಮಂಗೆ ಒಂದು ಡೇಟ್ ಹಾಕಿದ್ವಿ ಅಂದ್ರೆ ಕಿತ್ಕೊಬಿಡ್ತು ಅಲ್ಲೇನು. ಎಲ್ಲೆಲ್ಲಿ ಹೋಗಿ ಅಂತ ನನಗೆ ಗೊತ್ತು. ಪಕ್ಕ ಪೈಪ್ಲೈನ್ ಮಾಡ್ದೆ ನಾನೇನಿ. ಒಂದು ಡೇಟ್ ಹಾಕಿ ಸಾಕು. ಎಲ್ಲ ತಿಂಡಿ ಚಿತ್ರಾನ್ನ ಮಾಡೋಗ್ತೀನಿ. ನನಗೆ ಅವನೇ ವಾಸಿ ಸಂಬಲಿಂಗ. ಹೆಂಗೆ ನೀರು ಬಿಡೋಣ, ರಾಜಮ್ಮನ ಒಳ್ಳೆಳೆ ಹೆಂಗೆ ನೀರು ಬಿಡೋಣ. ಹೂವಿನ ಗಿಡ ಮಸ್ತ್ ಹೂವಿನ ಗಿಡ ಬೆಳ್ಕೊಂತಿದ್ವಿ. ಹೂವಿನ ಗಿಡ ಬೆಳ್ಕೊಂಬ ಕಡ್ಡಿ ಮಾಡಿಬಿಟ್ರಲ್ಲ ನನ್ನ ಮಕ್ಕಳು. ಏನು ಮಾಡೋಣ ಅಮ್ಮಂಗೆ ಆಗೋದು. ಅದಕ್ಕೆ ಮತ್ತೆ ಅಲಂಡಿ ಬೆಳ್ಕೊಂಬ್ಲಿ ಇನ್ನು. ಅಲ್ಲ ನೋಡಿ ಎಂಥ ಕೆಲಸ ಮಾಡ್ತಾ ಇದ್ದಾನೆ. ನಮ್ಮ ಅಣ್ಣನ ಜೊತೆ ಓಡಾಡ್ಕೊಂಡು ಮಸ್ಕ ಮಾಡ್ಕೊಂಡು ನಮ್ಮ ಅಣ್ಣಗೆ ಬುದ್ಧಿ ಇರಲಿಲ್ಲ ಬಿಡೋನು. ನಮ್ಮ ಅತ್ತಿಗೆನೂ ಬಿಡೋದು. ನಾನು ಅವಾಗ ಹಂಗೆ ಅಂದ್ಕೊಂತಿದ್ದೆ, ನಾವು ಬೋರ್ ಹಾಕ್ಸಿ ನನ್ನ ಮಗುಗೆ ಬಿಡ್ಬೇಕಲ್ಲ ಈ ಸೆಡೆಗೆ ಅಂತ. ಇವಾಗ ಗೊತ್ತಾಯ್ತು ಈ ಸೆಡೆ ಮಾಡ್ತಾಯ್ತು ಈ ಬದುಕು ಅಂತ. ನನಗೊಂದು ಅನುಮಾನ ಇತ್ತು ಕಣಲ್ಲ. ಅನುಮಾನ ಇತ್ತು. ನೋಡೋಣ ತಡಿಯೋದು ಇನ್ನೂ ಏನೇನು ಮಾಡುತ್ತೆ ಅಲ್ಲಂಡಿ ಬದುಕಿನ್ನ ಏನೇನು ಮಾಡುತ್ತೆ ನೋಡೋಣ. ಎಲ್ಲ ನೋಡಿ ಸರಿಯಾಗಿ ಹಿಡಿಬೇಕು ನನ್ನ ಮಗ. ಅಲ್ಲಂಡಿ ನನ್ನ ಮಗ ನಂತ ದೊಡ್ಡ ಫೋನ್ ಇಲ್ಲಪ್ಪ. ದೊಡ್ಡ ಫೋನ್ ಇದ್ದಿದ್ರು ನಾನು ಎಲ್ಲ ವಿಡಿಯೋ ಮಾಡ್ಕೊಂತಿದ್ದೆ. ಮಂತ ಕುಟ್ಕೊಂಡೆ. ನಾನು ಸಣ್ಣ ಫೋನ್ ಇಕ್ಕೊಂಬಂದೆ ಹೋಗತ್ತ. ನಿನ್ಗೂ ಪಾಪ ಬರಲ್ಲ. ನೀವು ಅಲಂಡಿನ ಇಲ್ಲೋಡು ಸರಿಯಾಗಿದ್ದು ಗ್ರಾಚಾರ ಬಿಡಿಸ್ಬೇಕು. ನಾನು ಕೈ ಸಿಕ್ಬಿಟ್ರಿ ಇವ್ನು ಚಿಂದಿ ಚಿತ್ರಾನ್ನ ಉಪ್ಪಿಟ್ಟು ಹಾಕ್ತಾನೆ ಇವನು. ಉಪ್ಪಿಟ್ಟು ಹಾಕ್ತಾನೆ. ಉಪ್ಪಿಟ್ಟು ಮಸಾಲ ಮಾಡ್ತೀನಿ ಇವನ್ನ ಸಿಗ್ಲಿ ಅಲಂಡಿ. ತಡಿ ನೋಡೋಣ ಏನೇನು ಮಾಡ್ತಾನೆ. ಪೈಪ್ ಏನು ಗುಡ್ಸವಾಗಿದ್ದಾವೆ. ಹಳೆ ಪೈಪ್ ಆದ್ರೂ ಹಂಗೇನೆ. ಈ ಪೈಪ ಬೋಲೋ ಗುಡ್ಸಾಗಿದ್ದಾವಪ್ಪ. ಹೆಂಗೆ ಕೊಯ್ಯಕ್ಕೆ ಹೋದ್ರೂ ಕೊಯ್ಕೊಂಬಲ್ವಲ್ಲ. ಬೋಲ್ ಗುಡ್ಸಾಗಿದ್ದಾವೆ ಪೈಪು. ನಾನು ಇಲ್ಲೋಡು ನನ್ನ ಮಾತು ಕೇಳಲಿಲ್ವಾ. ಎಲ್ಲ ಹಿಂಗೆ
ನಾನು ಏನಿಲ್ಲ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ. ಇವನು ರೇಖಾ ಕೈರ್ಗೂ ಹಂಗೆ ಮೋಸ ಮಾಡ್ಯವನು ಕಣ ಪಾಪ. ಎಲ್ಲನ ಅವರ ಹುಂಚೆ ಮರ ಎಲ್ಲನ ಕಡ್ದಾಕ್ತಾ, ತಿರ್ಗಾನ ಅವರ ಮಾವಿನ ಗಿಡ ಎಲ್ಲ ಕಡ್ದಾಕ್ತಾ, ಹಲಸಿನ ಮರ ಎಲ್ಲ ಯೋಸಂದಿದ್ವಂತೆ ಹೊಲ್ದಾಗೆ. ನಮಗೆ ಬಂದಿಲ್ಲ ಇವ್ರಿಗೆ ಬಾಗುಕ್ಕೆ ಬಂದವೆ ಅಂತ ಹೇಳಿ ಎಲ್ಲನ ಓಸುನು ಸಿಗೆ ಒಯ್ದನಂತೆ. ಎಲ್ಲನ ಹೋಗಿ ಕೊಡ್ಲಿ ತಕೊಂಡು ಎಲ್ಲ ಕಚ್ಚಾಕನಂತೆ. ಕಳೆನಾಶಕ ಒಯ್ದಿದ್ನಂತೆ ಹುಂಚೆ ಮರಕ್ಕೆ. ಹುಂಚೆ ಮರಕ್ಕೂ ಮಾವಿನ ಮರಕ್ಕೂ ಹಲಸಿನ ಮರಕ್ಕೂ ಎಲ್ಲನ ಕಳೆನಾಶಕ ಒಯ್ದಿದ್ನಂತೆ ಇವ್ನು ಶ್ರೀಕಂಠಿ. ಒಳ್ಳೆನಲ್ಲ ಇವನು ರೇಖಾ ಕೈಗೆ ಒಂದೊಂದಲ್ಲೇ ಅವ್ನು ಮಾಡಿರೋದು ಹಾಳಾಗಿ ಹೋಗ್ತಾನೆ. ಇವನು ಹಂಗೆ ಮತ್ತಿನ ಸೆಡೆ ಒಳ್ಳೆನಲ್ಲಿ ಇವನು. ಈ ನನ್ನ ಮಗ ಕೃಷ್ಣ ಎಲ್ಲ ತಿಮ್ಮ ನನ್ನ ಮಕ್ಳು ಇವರು. ಇವನು ಹೆಂಗೆ ಅಂದ್ರೆ ನಾನು ಎಲ್ಲರಿಗಿನ ಮೇಲಿರ್ಬೇಕು ಅಂತಾನೆ ಇವನು ಅಂತ ಶ್ರೀಕಂಠಿ ಇವನು. ನನ್ನ ಮಗ ಭಾರಿ ಇದ್ದಾನೆ ಇವನು. ರೇಖಾ ಕೈರ್ಗೆ ಹಂಗೆ ಮೋಸ ಮಾಡ್ಯವನು ನನ್ನ ಮಗ. ಒಳ್ಳೆನಲ್ಲ ಇನ್ನು ಸೈಟ್ ಮಾಡಿಸಿಲ್ಲ ಅಂತೇಳಿ ಗುಳಾಡಾರ ಪಾಪ ಸೀನಣ್ಣ ಇನ್ನೂ ಅವರು ಮಾಡಿಸ್ತೀನಿ ಅಂತ ಹೇಳವನಂತಿ. ಇವಾಗೆಲ್ಲ ಓಡಾಡ್ತಾ ಇದ್ದಾರಂತ. ಅದನ್ನ ನಾನು ಯಾಕೆ ಹೆಸ್ರಿಗೆ ಬೇರೆ ಆಗಂಗಿಲ್ವಂತಿ. ಯಾರ ಉಜ್ಜು ಬೇರೆ ಸುತ್ತೈತಂತಿ, ಅದು ಬೇರೆ ಹೆಸ್ರಿಗೆ ಇನ್ನು ಊಟ ಆಗ್ತಿಲ್ಲ ಅಂತ ಹೇಳ್ತಿತ್ತು ಪಾಪ ರೇಖಾ ಕೈ. ಅವ್ರ ಪಾಪ ಮಣ್ಣು ಬೀಳಂಗೈತಿ. ನಾನು ಹೋಗಿದ್ದೆ ಅಮ್ಮನಿನ ಮಾತಾಡ್ಸ್ಕೊಂಬರಕ್ಕೆ. ಅಮ್ಮಣ್ಣಿ ಎಂತ ಚೆನ್ನಾಗೈತಿ ರೇಖಾ ಕೈಂದು. ತಡಿ ತಡಿ ನನ್ನ ಮಗ ಏನು ಮಾಡ್ತಾನೆ ನೋಡೋಣ. ತಡಿ ತಡಿ ನೋಡಿ ಹಂಗೆ ಇದು ಮಾಡ್ತಾ ಇದ್ದಾನಲ್ಲ. ಅಲ್ಲೇ ಲೇ 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 ಬೋರಲ್ಲಪ್ಪಿ. ಆರೆಕೋಲ್ ತರ್ಬೇಕಾಯ್ತು. ಆರೆಕೋಲ್ ತರ್ತೀನಿ. ಅಲ್ಲಿ ಗಿಡದಾಗ ಬಚ್ಚಿಕ್ಕಿದ್ದೆ. ಹೋಗಿ ಆರೆಕೋಲ್ ತಂದು ಹಾಕ್ಬಿಡ್ತೀನಿ ಒಂದು ಏಟ್. ಆರೆಕೋಲ್ ತಗೊಂಬಂದು ಒಂದು ಏಟ್ ಹಾಕ್ಬಿಟ್ಟು ಸಾಕು ಬೀಳುತ್ತೆ. ನೀವು ಬಿಗ್ಗಾಗೈದ ಪೈಪ್ಗಳು ಆಗಲ್ಲ. ಆರೆಕೋಲ್ ಆಗ್ಬೇಕು. ಆರೆಕೋಲ್ ಆಗಾದ್ರೆ ಒಂದು ಏಟ್ ಹಾಕ್ತಿದಂಗೆ ಹೊಡೆದು ಬಿಡುತ್ತೆ. ನೀರೆಲ್ಲ ಲೀಕೇಜ್ ಆಗಿರ್ತಾವೆ ಅಲ್ಲಿ. ಅಲ್ಲೇ ಹೊಡಕ್ಕೆ ತೆಗಿಬೇಕು. ಅಲ್ಲಾದ್ರೂ ಮೆತ್ಕಿರುತ್ತೆ. ಒಂದು ಏಟ್ ಹಾಕ್ತಿದಂಗೆ ಆರೆಕೋಲಾಗೆ ಹೋಗ್ಬಿಡುತ್ತೆ. ಆರೆಕೋಲ್ ತತ್ತೀನಿ ಇದ್ರಾಗೆ ಆಟ ಆಡಿರಿ ಆಗಲ್ಲ. ಕೊಡನೇನಾ ಶೆಡೆ? ಆರೆಕೋಲ್ ಕೊಡನೇನಾ? ಹೊಡಿತೇನ ಪೈಪ? ಅಯ್ಯ ಸಿದ್ಲಿಂಗ, ಇವನೇ ವೇದ, ಯಾಕ್ರಲ್ಲ? ಯಾಕೆ ಇನ್ನೇ ಇಲ್ಲೇ ಇದ್ದೀರಾ? ಬೇಕಾದ್ರೂ ಹೋಗಿಲ್ಲ ಹೊಲ್ತಕ್ಕೆ? ಅಲ್ಲ ಮಂತಕ್ಕೆ ಹೋಗಿಲ್ಲ? ಮಂತಕ್ಕೆ ಇಲ್ಲ ಹೋಗಿಲ್ಲ. ಕಳ್ಳರುಗಳು ಜಾಸ್ತಿ ಆಗ್ಯವ್ರೆ, ಪೈಪ್ ಹೊಡಕರು ಅಂತಾರೆಲ್ಲ ಜಾಸ್ತಿ ಆಗ್ಯವ್ರೆ. ಅಲ್ಲ ಶ್ರೀಕಂಠಣೆ ನಿನ್ಗಿಂತ ಬದುಕು ಮಾಡಕ್ಕೆ ನಾಚಿಕೆ ಆಗಲ್ವೇ? ಏನು ಮಾಡಿದೆ ಪಾಪ? ನಾನೇನು ಮಾಡಿಲ್ಲಪ್ಪ. ನಾನೇನು ಮಾಡ್ತಾ ಇದ್ದೀನಿ? ನಾನೇನು ಮಾಡ್ತಿಲ್ಲ. ಇಲ್ಲೋಡ ನಾನು ನಾನು ಇಲ್ಲಿ ಇವನ್ನ ಏನೋ ಪೈಪು ನಮ್ಮ ಮೂವಿಗಳಿಗೆ ನೀರು ಇಕ್ಕಕ್ಕೆ ಬೇಕಾಗಿತ್ತು. ಇದು ಕಾಲರಲ್ಲಿ ನಾನು ಅವರ ನೀರು ಬೆಳೆಸ್ಕೊಂಡಿದ್ದೆ. ಲತಮ್ಮನಿಗೆ ಅದಕ್ಕೆ ಕ್ಯಾಪ್ ಬೇಕಾಗಿತ್ತು. ಕ್ಯಾಪ್ ಬಿಚ್ಕೊಳ್ಳೋಣ ಅಂತ ಬಂದೆ, ಅದು ಬರಲಿಲ್ಲ. ಕ್ಯಾಪ್ ಬಿಚ್ಕೊಂಬಿಟ್ಟಿದ್ದೆ. ಇದನ್ನು ಕ್ಯಾಪ್ ಬೇಕಾಯಿತು ಅದಕ್ಕಾಗಿ. ಶೆಡೆ ಸುಳ್ಳು ಹೇಳ್ಬಿಟ್ರು ನೋಡು. ಏನಿಲ್ಲ, ಸೆಡೆಕೊಲ್ ತಗೊಂಡು ಗಟ್ಟಿಸ್ಬಿಡ್ತೀನಿ. ನಿಜ ಬಗ್ಲಲ್ಲಿ. ಏಯ್ ಪೊಯ್ ಪಡಕ್ತಾ ಇದೀಯಾ? ಏಯ್ ಇಂಥ ಕೆಲಸ ಮಾಡಕ್ಕೆ ಎಷ್ಟಿನಿಂದಲ್ಲ ಕಾತ್ಕೊಂಡಿದ್ದಲ್ಲಿ ಶೆಡೆ. ನಿನಗೇನು ಬೇಡ ಕೆಲಸ ಇಲ್ವೇನಲ್ಲ, ಇಂಥವೇನು ಕಲ ಮಾಡ್ತೀಯಾ? ಅಲ್ಲ ಕಣ, ಅದು ವೇದು, ನಾನಿಲ್ಲಿ ಏನು ಮಾಡ್ತಿದ್ದೆ ಅಂದರೆ, ಅದು ನಾನಿಲ್ಲಿ ಬೈಗಾತಲ್ಲ, ಅದಕ್ಕೆ ನಾನು ನಿನಗೆ ಫೋನ್ ಮಾಡೋಣ ಅನ್ಕೊಂಡು ಸಿದ್ಲಿಂಗ. ನನ್ನ ಫೋನ್ ಇರಲಿಲ್ಲ, ಅದಕ್ಕೆ ನಾನಿಲ್ಲಿ ಏನಕ್ಕೆ ಬಂದಿದ್ದೆ. ಬೈಗಾತಲ್ಲ ಅದಕ್ಕೆ ಬಿಡತ್ತೆ ಈ ಹೇಳಿರಾತು ಅಂತೇಳಿ ಇದು ಕ್ಯಾಪ್ ಬಿಚ್ಕೊಂತಿದ್ದೀವಿ. ಬೈದಾಗ ರಾತ್ರಿ ಕರೆಂಟ್ ಬರುತ್ತಲ್ಲ, ಅದಕ್ಕೆ ನಾನು ಲತಾಮರ ನೀರು ಕೇಳಿದ್ವಿ ಹೂವಿನ ಒಣಗ್ತಾವ ಅಂತ. ಅದಕ್ಕೆ ಲತಾಮ್ ಬಿಡ್ತೀನಿ ಅಂದಿತ್ತು. ಅದಕ್ಕೇ ಇದು ಇಲ್ಲಿ ಇದು ಯಾಕೆ ಇದಕ್ಕೆ ಬಂದಿದ್ದೆ. ಥೂ, ನಾಚಿಕೆ ಆಗಲ್ವೇ ನಿನಗಿಂಥದ್ದು ಮಾಡೋಕ್ಕೆ? ನಾಚಿಕೆ ಆಗುತ್ತಾ ಇಲ್ವೋ? ಅಲ್ಲ ಮಾಡ್ಕೊಂಡು ತಿಂಬ ಅಂದಕ್ಕೆ ನೀರು ಒಯ್ತಾ ಇದೆಯಲ್ಲ, ನಾಚಿಕೆ ಆಗಲ್ವೇ ನಿನಗೆ? ನಾಚಿಕೆ ಆಗಲ್ವೇ? ಅಲ್ಲ ಎಂಥ ಬದುಕು ಮಾಡ್ತಾ ಇದೆಯಾ ಶ್ರೀಕಂಠಣೆ ನೀನು? ನಾಚಿಕೆ ಆಗಲ್ವೇ? ವಯಸ್ಸನ್ನ ದೊಡ್ಡನಾಗಿಂತ ಬದುಕು ಮಾಡ್ತಾ ಇದೆಯಲ್ಲ ನೀನು. ಎಲ್ಲ ಹಾಳು ಮಾಡದೆ, ಬೇರೆಯವ್ರದ್ದು ಹಾಳು ಮಾಡದೆ ನೀನು ಬುದ್ಧಿ. ಬೇರೆಯವ್ರು ಹೆಂಗೆ ನಾಳಾಗೋಗ್ಲಿ, ನಾನು ಚೆನ್ನಾಗಿರ್ಬೇಕು ಅಂತ ಅನ್ಕೊಂತಾ ಇದೆಯಾ ನೀನು? ಅಲ್ಲ ಅದು ಹೇಳಕ್ಕೆ ಕೇಳಿ ಸಿಗ್ಲಿಂಗ. ಅದು ನೋಡಿದ್ರಲ್ಲ ವೀಕ್ಷಕರೇ, ಶ್ರೀಕಂಠಿ ಹೂವಿನ ಗಿಡಕ್ಕೆ ನಾನು ನೀರು ಬಿಡ್ತಾ ಇರಲಿಲ್ಲ. ನಮ್ಮ ಅಣ್ಣ ಇಂತಾಗೆ ಬಿಡಿಸ್ಕೊಂಬಾರು. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇದ್ದಾಗ ಬಿಡ್ಕೊಂಡು ಬರೀ ಕಂಡಾರ ನೀರಿನಾಗೇ ಹೂವಿನ ಗಿಡ ಬೆಳ್ಕೊಂಬನು. ಗದ್ದೆ ಫುಲ್ ಇವಾಗ ಹೂವಿನ ಗಿಡ ಹಾಕ್ಯವನು. 2-3 ಗದ್ದೆ ಹಾಕ್ಯಣವನು. ಎಲ್ಲನ ಸೇವಂತಿಗೆ ಹೂವು, ಮಲ್ಲೆ ಹೂವು, ಕನಕಾಂಬರ ಹೂವು ಎಲ್ಲ ಬರೀ ಹೂವು ಬೆಳೀತಾ ಇದ್ದಾನೆ ಇವನು. ಎಲ್ಲ ಹೂವು ಬೆಳೀತಾನೆ ಇವನು. ಗುಲಾಬಿ ಹೂವು, ಸುಗಂಧರಾಜ ಹೂವು, ಚಿಕ್ಕ ಚಿಕ್ಕ ಗುಲಾಬಿ ಹೂವು ಎಲ್ಲ ಬರುತ್ತಲ್ಲ, ಆ ಥರ ಎಲ್ಲ ಬೆಳೀತಾ ಇದ್ದಾನೆ. ನಾನು ಬಿಡಲ್ಲ, ನನಗೆ ಬಂದೈತೆ ಬೋರು ಅಂತೇಳಿ ನಾನು ಹೇಳಿದೆ. ಅವತ್ತೇ ಸುಮ್ಮನೆ ಅದೇನು ಕೇಳಲಿಲ್ಲ ಇವನು. ಹೆಂಗೆ ಕೇಳಿ ಸುಮ್ಮನಾಗ್ತಾನೆ, ಎದ್ರಿ ಬದ್ರಿಗೆ ಏನು ಮಾತಾಡಲ್ಲ. ಈಗ ಒಳೊಂದೊಳಗೆ ಇಂಥ ಕಿತಾಪತಿ ಮಾಡ್ತಾನೆ. ರೇಖಾ ಕೈರವಿಂಗೆ ಮಾವಿನ ಗಿಡನೂ, ಹುಂಚೆ ಗಿಡ, ಹಳಸಿನ ಹಣ್ಣಿನ ಗಿಡ ಎಲ್ಲನ ಹಾಳು ಮಾಡಿ ಇಕ್ತ. ಇವಾಗ ನೋಡು ಪೈಪ್ ಹೊಡಕಕ್ಕೆ ಬಂದವನು. ಎಂಥ ಕಂತ್ರಿ ಬುದ್ಧಿ, ಅಂತ ನನ್ನ ಮಕ್ಳು ಇರ್ತಾರೆ ಅಂತ ನೋಡ್ರಿ. ಯಪ್ಪ, ಅಕ್ಕಪಕ್ಕದಾಗ್ಲಾರೇನೇ ಅಂತೆ ಮಾಡೋದು. ಸುತ್ತಮುತ್ತಾರೆ ಅಂತೆ ಮಾಡೋದು ಇಂಥ ಕೆಲಸಗಳೆಲ್ಲ. ಬೇರೆಯವ್ರು ಯಾರು ಬರೋಲ್ಲ, ಮೂರನೇವರು. ಇಂಥ ಅಲಂಡಿ ನನ್ನ ಮಕ್ಳು ಮಾಡೋದು ನೋಡಿ. ನಮ್ಮ ಟಗ್ರ ಕೈ ಸಿಕ್ಕ ನಮ್ಮ ಟಗ್ರು ಏನಿಲ್ಲ ಇಟ್ಟಾಡಿಸ್ತತ್ತೆ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು. ಹಾಂ